ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಇವತ್ತು ನಾನು ಮಣಿಪಾಲದಲ್ಲಿರೋ ಶಿವಪಾಡಿ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಅದು ಶಿವರಾತ್ರಿಗೆ ಹೇಗೆ ಅಲಂಕಾರಗೊಂಡಿತ್ತು ಅಂತ ನೋಡಿ. ಇದು ಎಂಟ್ರೆನ್ಸು. ನಾವು ಪಾರ್ಕಿಂಗ್ ಮಾಡಿ ಬರುವಾಗ ಇದು ಎಂಟ್ರೆನ್ಸು. ನಾವು ತುಂಬ ಲೈಟಿಂದ ಅಲಂಕಾರ ಮಾಡಿದ್ರು. ಇದು ಮಣಿಪಾಲದಿಂದ ಸುಮಾರು 2 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಮಣಿಪಾಲನೇ ಇದು, ಆದರೆ ಒಂದು ಸ್ವಲ್ಪ ಒಳಗಡೆ ಇದೆ. ಅದರಿಂದ ಒಂದು ಸ್ವಲ್ಪ ದೂರ 1.5 ಕಿಲೋಮೀಟರ್ ಆಗುತ್ತೆ. ಇದು ತುಂಬ ಚೆನ್ನಾಗಿರೋ ದೇವಸ್ಥಾನ ಇದು. ನೋಡಿ, ಇಲ್ಲಿಂದ ಒಳಗಡೆ ಬರಬೇಕು. ನಾವಲ್ಲಿ ಪಾರ್ಕಿಂಗ್ ಮಾಡಿ ಬರುವಾಗ ಇಲ್ಲಿಂದ ಒಳಗಡೆ ಎಂಟ್ರೆನ್ಸ್ ಹೇಗೆ ಅಲಂಕಾರ ಮಾಡಿದ್ದಾರೆ ನೋಡಿ. ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಸಾವಿರಾರು ಜನ ಸೇರ್ತಾರೆ. ಶಿವರಾತ್ರಿ ಆರಂಭವಾಗ 2 ದಿನ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ನೀವು ಯಾವತ್ತಾದರೂ ಮಣಿಪಾಲಕ್ಕೆ ಬಂದರೆ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ. ತುಂಬ ವಿಶಾಲವಾದ, ತುಂಬ ಸುಂದರವಾದ ದೇವಸ್ಥಾನ ಇದು. ಹೀಗೆ ನೋಡಿ, ಇದು ದೇವಸ್ಥಾನದ ಹೊರಗಡೆ ಇದು. ಒಳಗಡೆನೇ ಎಷ್ಟು ದೊಡ್ಡದಾಗಿದೆ ನೋಡಿ. ತುಂಬ ವಿಶಾಲವಾದ ದೇವಸ್ಥಾನ ಇದು. ಎಷ್ಟು ಜಾಗ ಇದೆ ಅಂದರೆ ಆ ದೇವಸ್ಥಾನದಲ್ಲಿ ಹೊರಗಡೆನೇ ತುಂಬ ದೊಡ್ಡದಾಗಿದೆ. ತುಂಬ ಚೆನ್ನಾಗಿರೋ ದೇವಸ್ಥಾನ ಕೂಡ ಇದು. ಇದೊಂದು ಶಿವನದು ಮಾಡಿದ್ದಾರೆ ನೋಡಿ. ಇದು ಬರೀ ಕಾಳುಗಳಲ್ಲಿ ಮಾಡಿದ್ದಂತೆ. ಇದೆಲ್ಲ ಕಡಲೆಕಾಳು ಎಲ್ಲ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದು. ಅವರ ಕಲೆಗೊಂದು ಮೆಚ್ಚುಗೆ ಕೊಡಲೇಬೇಕು ನಾವು. ಇದು ನೋಡಿ, ದೇವಸ್ಥಾನದ ಎಂಟ್ರೆನ್ಸ್ ಇದು. ಎಂಟ್ರೆನ್ಸ್ ಅಂದರೆ ನಾವು ಇಲ್ಲಿ ಕೆಳಗಡೆ ಮೆಟ್ಲು ಇಳಿದು ಕೆಳಗಡೆ ಹೋದರೆ ಅಲ್ಲಿ ದೇವಸ್ಥಾನ ಸಿಗುತ್ತೆ ನಮಗೆ. ಇದೆಲ್ಲ ಲೈಟ್ಗಳೆಲ್ಲ ಶಿವನದೊಂದು ಇದು ಮಾಡಿದ್ದಾರೆ ನೋಡಿ. ಲೈಟಲ್ಲೇ ತುಂಬ ಫುಲ್ಲು ಲೈಟಲ್ಲೇ ಅಲಂಕಾರ ಮಾಡಿದ್ರು. ಅಷ್ಟು ಚೆಂದ ಇತ್ತು ಫುಲ್ಲು. ನೋಡ್ಲಿಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು ದೇವಸ್ಥಾನ. ಅದನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೆ ಯಾರಿಗಾದ್ರೂ ಮಣಿಪಾಲದ ಸುತ್ತಮುತ್ತ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೂ ಇದೊಂದು ದೇವಸ್ಥಾನ ಇದೆ ಅಂತ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೇನೆ. ಮತ್ತು ಹೊರಗಿಂದ ಯಾರಾದರೂ ಬಂದರೂ ಅವರಿಗೆ ಕೂಡ ಒಂದು ಮಣಿಪಾಲದಲ್ಲಿ ಒಂದು ಶಿವನ ದೇವಸ್ಥಾನ, ಇಷ್ಟು ಸುಂದರವಾದ ಒಂದು ದೇವಸ್ಥಾನ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತೇ ಇರೋದಿಲ್ಲ. ಯಾಕೆಂದರೆ ಇದು ಒಂದು ಸ್ವಲ್ಪ ಮಣಿಪಾಲದಿಂದ ಒಳಗಡೆ ಇದೆ. ಅದರಿಂದ ಸುಮಾರು ಜನರಿಗೆ ಇದು ಗೊತ್ತಿರೋಲ್ಲ. ಅದು ತುಂಬ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇದು ನಿಜವಾಗ್ಲೂ ನಾವು ಮೆಚ್ಚಲೇಬೇಕು ಅವರ ಇದು ಒಂದು ಇದಕ್ಕೆ. ಇದು ನೋಡಿ ದೇವಸ್ಥಾನ, ಇದು ಶಿಖರ ದೇವಸ್ಥಾನದ್ದು ಮೇಲೆ ಇದು. ಇಲ್ಲಿ ಏನೋ ಭಜನೆ ಎಲ್ಲ ಮಾಡ್ತಾ ಇದ್ರು. ಇಲ್ಲಿಂದ ಇದು ಲೈಟ್ಗಳ ಹಾಕಿದ್ದಾರೆ. ಇದು ನಾವು ಸ್ಟೆಪ್ಸ್ ಕೆಳಗೆ ಇಳ್ಕೊಂಡು ಹೋಗ್ತೇವಲ್ಲ, ಅಲ್ಲಿದು ಒಂದು ಸುಮಾರು ಒಂದು 20-25 ಸ್ಟೆಪ್ಸ್ ಇದೆ. ಇಲ್ಲಿಂದ ಕೆಳಗಡೆ ಇಳ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಮತ್ತೆ ಅಲ್ಲಿ ದೇವಸ್ಥಾನಕ್ಕೆ ಮತ್ತೆ ಒಂದು 4-5 ಸ್ಟೆಪ್ಸ್ ಇದೆ. ಅಲ್ಲಿ ಮತ್ತೆ ಇಳಿಬೇಕು. ಇದು ನೋಡಿ ದೇವಸ್ಥಾನದ ಮುಖ್ಯ ದ್ವಾರ ಇದು. ಮೇಲ್ಗಡೆದು ನಂದಿ ಇದೆ 2 ಕಡೆ ಕೂಡ. ಮಧ್ಯದಲ್ಲಿ ಶಿವಲಿಂಗ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಅದು ಲೈಟ್ಗಳೆಲ್ಲ ಬೇರೆ ಹಾಕಿದ್ರಲ್ಲ, ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡಿ. ಇದು ಉಮಾಮಹೇಶ್ವರ ದೇವಸ್ಥಾನ ಇದು, ಶಿವಪಾಡಿದ್ದು. ನೋಡಿ, ಇಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗಬೇಕು ನಾವು. ಒಂದು 7-8 ಮೆಟ್ಲಿದೆ. ಇದು ನೋಡಿ ಗಣಪತಿ ಒಳಗಡೆ, ದೇವಸ್ಥಾನದ ಒಳಗಡೆ ಇರೋ ಗಣಪತಿ ಇದು. ನಾನು ಈ ಕ್ಲಿಪ್ಪನ್ನು ಹಾಗೆ ಇಟ್ಟೆ, ದೇವರ ಗಣಪತಿದಲ್ವಾ ಅಂತ. ನೋಡಿ, ಇದು ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಆದರೆ ವೀಡಿಯೋ ತೆಗಿಲಿಕ್ಕೆ ಬಿಡೋದಿಲ್ಲ, ಒಳಗಡೆ ಯಾರೋ ಮಾಡಲ್ಲ ವೀಡಿಯೋ ಫೋಟೋ ಎಲ್ಲ. ಅದನ್ನು ನಾನು ಹೊರಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೇನೆ. ಒಳಗಡೆ ಶಿವ ಕಾಣ್ತಾ ಇದೆ ನೋಡಿ ದೂರದಲ್ಲಿ. ಶಿವನಿಗೆ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೋಡಿ, ಇದೇ ಸ್ಟೆಪ್ಸು ನಾವು ಇಳ್ಕೊಂಡು ಬರಬೇಕು. ಒಂದು ಸುಮಾರು ಒಂದು 20-30 ಸ್ಟೆಪ್ಸ್ ಇದೆ. ಇಲ್ಲಿಂದ ಇಳ್ಕೊಂಡು ಬಂದರೆ ಕೆಳಗಡೆ ಹೋದರೆ ಡೌನಲ್ಲಿ ದೇವಸ್ಥಾನ ಇದೆ. ಇದು ದೇವಸ್ಥಾನದ ಹೊರಗಡೆ ಕಾಣ್ತಾ ಇದೆ ನೋಡಿ ಎಲ್ಲ. ಎಲ್ಲೇ ನೋಡಿದರೂ ಲೈಟು. ಕಣ್ಣು ನೀವು ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಲೈಟು. ಅಷ್ಟು ಚೆನ್ನಾಗಿತ್ತು ದೇವಸ್ಥಾನದ ಅಲಂಕಾರ ಎಲ್ಲ. ಇದು ನೋಡಿ, ಇದು ಗೋಶಾಲೆ. ಇದೊಂದು ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇದು ಗೂಳಿ. ಇದು ಮನೆ ಮನೆಗೆ ಹೋಗಿ ಆಹಾರ ತಗೊಂಡು ಬರುತ್ತಂತೆ. ಅದರಿಂದ ಇಲ್ಲಿ ಇನ್ನೂ ಗೋಶಾಲೆ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದರಿಂದ ಇನ್ನು ಈಗ ಸ್ವಲ್ಪನೇ ಇದೆ ಅಂತೆ. ಇನ್ನು ಮುಂದೆ ಗೋಶಾಲೆ ಶುರು ಮಾಡ್ತಾರೆ ಅಲ್ಲಿ ಕೂಡ. ಇದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗುವಂಥ ಎಂಟ್ರೆನ್ಸ್ ಇದು. ಇಲ್ಲಿಂದ ಒಳಗಡೆ ಹೋದರೆ ಫುಲ್ಲು ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಇದು ನೋಡಿ ಶಿವಪಾಡಿ ಅಂತ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಶಿವಪಾಡಿ ಶಿವನ ದೇವಸ್ಥಾನ, ಶಿವಪಾರ್ವತಿದ್ದು. ಇದೆಲ್ಲ ಸಂತೆ ಎಲ್ಲ ಬಂದಿತ್ತು ಮಕ್ಕಳಿಗೆ ಆಡಲಿಕ್ಕೆ. ಅದು ಇದು ಎಲ್ಲ ಅಂಗಡಿಗಳೆಲ್ಲ ಬರುತ್ತಲ್ವ. ಜಾತ್ರೆನೇ ಇದು. ಶಿವರಾತ್ರಿ ಹಬ್ಬ ಅಂದರೆ ಅವರಿಗೆ ಜಾತ್ರೆನೇ. ಅದರಿಂದ ಜಾತ್ರೆ ಟೈಪಲ್ಲೇ ಇತ್ತು ಅಂಗಡಿಗಳು, ಅದು ಇದು ಎಲ್ಲ ಬಂದಿತ್ತು. ತುಂಬ ಚೆನ್ನಾಗಿತ್ತು. ಒಂದು ಸಲ ಹೋದರೆ ವಾಪಸ್ ಬರಲಿಕ್ಕೆ ಮನಸ್ಸೇ ಆಗಲ್ಲ. ಇದು ಮಕ್ಕಳ ಪ್ರೋಗ್ರಾಮ್ ಕೂಡ ಇತ್ತು. ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು ಆ ಡ್ಯಾನ್ಸುಗಳು ಕೂಡ. ಇದೆಲ್ಲ ನೋಡಿ ಬ್ಯಾಕ್ ಸ್ಟೇಜಲ್ಲಿ ಇದು. ನಾನು ಒಂದು ಕ್ಲಿಪ್ಪು ತಗೊಂಡೆ. ಅವರೆಲ್ಲ ಡ್ರೆಸ್ ಎಲ್ಲ ಮಾಡ್ಕೊಳ್ತಾ ಇದ್ರು ಮತ್ತು ಡ್ಯಾನ್ಸಿಗೆಲ್ಲ ರೆಡಿ ಆಗ್ತಾ ಇದ್ರು. ಅದರಿಂದ ಅವರದೊಂದು ಕ್ಲಿಪ್ಪು ತಗೊಂಡೆ ನೋಡಿ. ಇದೇ ಮಕ್ಕಳ ಡ್ಯಾನ್ಸು. ಈ ಡ್ಯಾನ್ಸ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆಂದ ಮಾಡಿ ಡ್ಯಾನ್ಸ್ ಮಾಡಿದರು. ಐಗಿರಿ ನಂದಿನಿ ಹಾಡಿಗೆಲ್ಲ ಡ್ಯಾನ್ಸ್ ಮಾಡಿದರು ಮಕ್ಕಳು. ತುಂಬ ಚೆನ್ನಾಗಿತ್ತು. ನಾವು ಈ ಮಕ್ಕಳಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಇನ್ನೂ ನಾವು ನೋಡ್ತಿದ್ದೇವೆ, ನಮ್ಮ ಸಂಸ್ಕೃತಿಯನ್ನು ಇನ್ನೂ ಉಳಿಸ್ಕೊಂಡಿದ್ದೇವೆ ಎಂದು ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ಈ ಮಕ್ಕಳಿಗೆಲ್ಲ ನಾವು ಕಲಿಸಬೇಕು ಇಂಥದ್ದನ್ನೆಲ್ಲ. ಬರೀ ಈಗೆಲ್ಲ ಭರತನಾಟ್ಯ ಮಾಡೋದೇ ಮರ್ತೋಗಿದ್ದಾರೆ ಮಕ್ಕಳು, ಕಲಿಯೋದನ್ನೇ. ಈ ಮಕ್ಕಳು ಎಷ್ಟು ಚೆಂದ ಮಾಡಿದ್ರು. ಅದರಲ್ಲೂ ಆ ಕೆಂಪು ಕಲರು ಡ್ರೆಸ್ ಹಾಕ್ಕೊಂಡು ಹುಡುಗಿ ದೇವಿನೇ ಎದ್ದು ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾಳೇನೋ ಅನ್ನೋಷ್ಟಿತ್ತು ನೋಡಿ ಇದೇ ಹುಡುಗಿ. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು.
ಇದು ನೋಡಿ ಈಶ್ವರನ ಡ್ಯಾನ್ಸು. ಶಿವಪಾಡಿ ಶಿವರಾತ್ರಿ ಆದ್ದರಿಂದ ಶಿವನ ಡ್ಯಾನ್ಸ್ ಕೂಡ ಇರಲೇಬೇಕಲ್ಲ. ನೋಡಿ ಎಷ್ಟು ಚಂದ ಮಾಡಿದ್ರಂದರೆ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ, ಬರಲಿಕ್ಕೆ ಮನಸ್ಸಾಗಲಿಲ್ಲ. ಸುಮಾರು ಹೊತ್ತು ಡ್ಯಾನ್ಸ್ ಇತ್ತು, ಸುಮಾರು ಕಾಂಪಿಟೇಷನ್ ಅಂತೆ ಇದು. ಗೆದ್ದವರಿಗೆ 50,000 ಬಹುಮಾನ ಕೂಡ ಇತ್ತು. ಇದು ಕೂಡ ನೋಡಿ, ಈ ಡ್ಯಾನ್ಸ್ ಕೂಡ ಚೆನ್ನಾಗಿತ್ತು. ಒಂದ್ಸಲ ನೀವು ಮಣಿಪಾಲಕ್ಕೆ ಬಂದರೆ ವಿಸಿಟ್ ಮಾಡಲಿಕ್ಕೆ ನೋಡಿ ಶಿವಪಾಡಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.